ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸುಜಾ ಬಿದ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ಬ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಬಂದುಬಿಟ್ಟು ಹಾಲ್ ನಾವು ತುಂಬ ದೂರದಾಗಿ ತೆಗೆದಿದ್ದೀವಿ. ನೋಡಿ, ಇಲ್ಲಿ ನಾವು ತೊಟ್ಲನ್ನು ಕೂಡ ಹಾಕಿದ್ದೀವಿ. ಇದು ನನ್ನ ಮಗಳಿಗೋಸ್ಕರನೇ ನಾವು ತೊಟ್ಲನ್ನು ಹಾಕಿರೋದು. ಅಲ್ಲಿ ನನ್ನ ತಂಗಿ ಈ ಥರ ಅವಳಿಗೆ ಗಿಡ ಇಳಿಸೋದು, ಪೇಂಟಿಂಗ್ ಮಾಡೋದಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಅವಳು ಪೇಂಟಿಂಗ್ ಮಾಡಿದ್ದಾಳೆ. ನಾವು ಹಾಲು ಇಷ್ಟು ದೊಡ್ಡದಾಗಿ ಏನಕ್ಕೆ ಬಿಟ್ಟಿದ್ದೀವಿ ಅಂದರೆ, ನೋಡಿ ಫ್ರೆಂಡ್ಸ್, ನಾವು ರೈತರು. ಸೊ ಅದಕ್ಕೋಸ್ಕರ ಏನಾದರೂ ಹೊಲದಲ್ಲಿ ಏನಾದರೂ ಬೆಳೆ ಬೆಳೆದ್ರೆ ಒಂದು ಸೈಡಿಗೆ ಇಟ್ಕೊಳ್ಳೋಕ್ಕಾಗುತ್ತೆ ಅಂತ ಹಾಲ್ನಲ್ಲಿ ನಾವು ತುಂಬ ಪ್ಲೇಸನ್ನು ಬಿಟ್ಟಿದ್ದೀವಿ. ಒಂದು ಸೈಡ್ಗೆ ಹಾಲ್ನಲ್ಲಿ ಇಟ್ಕೊಳ್ಳೋಕ್ಕಾಗುತ್ತೆ ಅಂತ ಹಾಲ್ನ ನಾವು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಇದು ಬಂದುಬಿಟ್ಟು ಬೆಡ್ರೂಮು. ನೋಡಿ, ಈ ಥರ ಬೆಡ್ರೂಮ್ ಇದೆ. ಈ ಎರಡು ರೂಮ್ಗಳಿಗೆ ನಾವು ಪ್ಲಾಸ್ಟರಿಂಗನ್ನು ಮಾಡಿಸಿದ್ದೀವಿ. ಇದು ನಾವು ಹೊರಗಡೆ ಹಾಲ್ ಮತ್ತು ಕಿಚನ್ನು ಹೊರಗಡೆ ನಾವು ಯಾವುದಕ್ಕೂ ಪ್ಲಾಸ್ಟರಿಂಗನ್ನು ಮಾಡಿಸಿಲ್ಲ. ಇದು ಹಾಗೆಯೇ ಪೆಂಡಿಂಗೇ ಇದೆ. ನೋಡಿ ಫ್ರೆಂಡ್ಸ್, ಇದು ಬಂದುಬಿಟ್ಟು ಕಿಚನ್ ಇದೆ. ಕಿಚನ್ನಲ್ಲೂ ನಾವು ಪ್ಲಾಸ್ಟರಿಂಗನ್ನು ಮಾಡಿಲ್ಲ. ಹೀಗೇ ಮುಂದ್ಗಡೆ ಹೋದರೆ ಅಲ್ಲಿ ಡ್ರೆಸ್ಸಿಂಗ್ ರೂಮ್ ಬರುತ್ತೆ. ಡ್ರೆಸ್ಸಿಂಗ್ ರೂಮ್ ಆ್ಯಂಡ್ ಅದ್ರ ಮುಂದುಗಡೆ ಬಾತ್ರೂಮ್ ಇದೆ. ಹೊರಗಡೆ ಹೋಗಲಿಕ್ಕೆ ಒಂದು ಬಾಗಿಲಿದೆ. ಇದಕ್ಕೂ ಕೂಡ ನಾವು ಪ್ಲಾಸ್ಟರಿಂಗನ್ನು ಮಾಡಿಸಿಲ್ಲ. ಸೊ ಅಂದರೆ ನಾವು ಮಾಡಿಸಿರೋದು ಮಾತ್ರ ಎರಡಕ್ಕೇ, ಅಂದರೆ ಅವೆರಡು ರೂಮ್ ತೋರಿಸಿದ್ದೀನಲ್ವ, ಅವೆರಡು ರೂಮ್ಗೆ ಮಾತ್ರ ಪ್ಲಾಸ್ಟರಿಂಗ್ ಆಗಿದೆ ಮತ್ತು ಪೇಂಟಿಂಗ್ ಕೂಡ ಆಗಿದೆ. ಆದರೆ ಇವು ಯಾವಕ್ಕೂ ನಾವು ಮಾಡಿಸಿಲ್ಲ. ಏನಕ್ಕಂದರೆ ಸ್ವಲ್ಪ ಬಜೆಟ್ ಪ್ರಾಬ್ಲಮಿಗೋಸ್ಕರ ಮಾಡಿಸ್ಲಿಕ್ಕೆ ಆಗಲಿಲ್ಲ. ನಿಮಗಂತೂ ಗೊತ್ತೇ ಇರುತ್ತೆ ರೈತರ ಪ್ರಾಬ್ಲಮ್ ಯಾವ ಥರ ಇರುತ್ತೆ ಅಂತ. ಮಳೆ ಬಂದ್ರೇ ಬೆಳೆ ಬೆಳೆಯುತ್ತೆ. ಹಾಗೆಯೇ ಯಾವಾಗ ಬೆಳೆ ಬೆಳೆಯುತ್ತೆ ಯಾವಾಗ ಅಮೌಂಟ್ ಇರುತ್ತಲ್ವ, ಸೊ ಅವಾಗವಾಗ ಸ್ವಲ್ಪ ಮಾಡ್ಕೊಳ್ತಾ ಇಲ್ಲಿ ಬಟ್ಟೆ ಎಲ್ಲ ಹಾಗೆ ಬಿದ್ದಿದೆ ಅಂತ ನಾನು ಮಡಚಿಡ್ತಾ ಇದ್ದೀನಿ. ಈ ಮಂಚವನ್ನು ನಾವು ಬೆಡ್ರೂಮ್ನಲ್ಲಿ ಏನಕ್ಕೆ ಹಾಕಿದ್ದೀವಿ ಅಂದರೆ, ಇವಾಗ ಬಾಣಂತಿಯರು ಬಾಣಂತನದಲ್ಲಿ ಈ ಥರ ಅಂದರೆ ಮಂಚದ ಕೆಳಗೆ ಬೆಂಕಿಯನ್ನು ಇಟ್ಟು ಕಾಯಿಸ್ಕೋತಾರಲ್ವ, ಸೊ ಅದಕ್ಕೋಸ್ಕರ ನಮ್ಮಮ್ಮ ಇದನ್ನು ಮೊದಲೇ ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ. ಇದು ತುಂಬ ಯೂಸ್ ಆಗುತ್ತೆ ಬಾಣಂತಿಯರಿಗೆ. ನಮ್ಮ ಕಡೆ ನಾವು ಇದನ್ನು ಮಂಚ ಅಂತ ಕರಿತೀವಿ. ನೀವು ಏನಂತ ಕರಿತೀರೋ ನಮ್ಗೆ ಗೊತ್ತಿಲ್ಲ. ಸೊ ನಿಮ್ಮ ಕಡೆ ಏನಂತೀರಾ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮಮ್ಮ ಹೆಸರುಬೇಳೆ ಸಾರು ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಅವ್ರು ಮಾಡಿರೋ ಹೆಸರುಬೇಳೆ ಸಾರು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಹೇಗೆ ಹೆಸರುಬೇಳೆ ಸಾರನ್ನು ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ಹೇಳ್ತೀನಿ. ಅದಕ್ಕೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹಸಿಮೆಣಸಿನಕಾಯಿ ಮತ್ತು ಹಸಿ ಹುಣಸೆ ಹಣ್ಣು ಇರಲೇಬೇಕು. ಮೊದಲಿಗೆ ಒಂದು ಕಪ್ನಲ್ಲಿ ಹೆಸರುಬೇಳೆನ ತೊಗೊಂಡಿದ್ದಾರೆ. ಸೇಮ್ ಅದೇ ಕಪ್ನಿಂದ 1:2 ರೇಷಿಯೋದಲ್ಲಿ ವಾಟರನ್ನು ಸೇರಿಸ್ಕೊಂಡಿದ್ದಾರೆ. ಮತ್ತು ಈ ಥರ ಹಸಿಮೆಣಸಿನಕಾಯಿಯನ್ನು ಚಿಕ್ಕ ಪೀಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಮತ್ತು ಟರ್ಮರಿಕ್ ಪೌಡರನ್ನು ಸೇರಿಸ್ಕೊಂಡಿದ್ದಾರೆ. ಕುಕ್ಕರ್ ಮೇಲಿನ ಮುಚ್ಚಳವನ್ನು ಮುಚ್ಚಿ ಒಲೆ ಮೇಲೆ ಕುದಿಲಿಕ್ಕೆ ಇಟ್ಟಿದ್ದಾರೆ. ಆ ಕಡೆ ರೈಸ್ ಇಟ್ಟಿದ್ದಾರೆ, ಈ ಕಡೆ ಹೆಸರುಬೇಳೆನ ಕುದಿಲಿಕ್ಕೆ ಇಟ್ಟಿದ್ದಾರೆ. ಹೆಸರುಬೇಳೆ ಕುದಿಯೋಷ್ಟರಲ್ಲಿ ಹಾಲು ಕುಡಿಬೇಕು ಅಂತ ನಮ್ಮಮ್ಮ ಗ್ಲಾಸ್ನಲ್ಲಿ ಹಾಲು ಹಾಕಿದ್ದಾರೆ. ಹಾಲು ಕುಡಿಯೋಷ್ಟರಲ್ಲಿ ರೈಸ್ಗೆ ವಿಸಲ್ ಬಂದುಬಿಡ್ತು. ಆ ರೈಸ್ ಕುಕ್ಕರನ್ನು ತೆಗೆದ್ಬಿಟ್ಟು ಒಲೆ ಮೇಲೆ ಸೇಮ್ ಅದೇ ಒಲೆ ಮೇಲೆ ಹಸಿ ಹುಣಸೆ ಹಣ್ಣನ್ನು ಹಾಕಿ ಕುದಿಸಲಿಕ್ಕೆ ಇಟ್ಟಿದ್ದಾರೆ. ಹುಣಸೆ ಹಣ್ಣನ್ನು ಕುದಿಯೋಷ್ಟರಲ್ಲಿ ಈ ಕಡೆ ಬೇಳೆ ಕೂಡ ವಿಸಲನ್ನು ಬಂದುಬಿಡ್ತು. ಈ ಥರ 3 ವಿಸಲನ್ನು ನಾನು ಹೊಡಿಸಿದ್ದೀನಿ. ಅದಾದಮೇಲೆ ಬೇಳೆ ಈ ಥರ ಕುದ್ದಿದೆ ನೋಡಿ. ನಮ್ಮಮ್ಮ ಅದಕ್ಕೆ ಚೆನ್ನಾಗಿ ರುಬ್ತಾ ಇದ್ದಾರೆ. ಈ ಥರ ರುಬ್ಬಿಟ್ಟು ಅದರಲ್ಲಿ ಈ ಹುಣಸೆ ಹಣ್ಣನ್ನು ಈ ಥರ ಕಿವುಚಿ ರಸ ಮಾಡಿ ಅದರಲ್ಲಿ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಒಗ್ಗರಣೆ ಮಾಡ್ತಾ ಇದ್ದಾರೆ. ಒಗ್ಗರಣೆಗೋಸ್ಕರ ಎಣ್ಣೆಯನ್ನು ಹಾಕಿದ್ದಾರೆ ಬಾಣಲಿಯಲ್ಲಿ, ಮತ್ತು ಸಾಸಿವೆ ಜೀರಿಗೆ ಇದನ್ನು ಕೂಡ ಹಾಕಿದ್ದಾರೆ. ಮತ್ತು ಒಣಮೆಣಸಿನಕಾಯಿ ಮತ್ತು ಕರಿಬೇವನ್ನು ಸೇರಿಸ್ಕೊಂಡು ಈ ಥರ ಫ್ರೈ ಮಾಡ್ತಾ ಇದ್ದಾರೆ. ಅದಾದಮೇಲೆ ಜಜ್ಜಿರೋ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಈ ಥರ ಫ್ರೈ ಮಾಡ್ತಾ ಇದ್ದಾರೆ. ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ಬೇಳೆಗೆ. ಇವಾಗ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚ್ಕೊಂಡ್ಬಿಟ್ಟು ಇದೇ ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದಾರೆ. ಸೇರಿಸ್ಕೊಂಡಿದ್ದಾದಮೇಲೆ ಹುಣಸೆ ಹಣ್ಣಿಗೆ ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದರೆ ಅದು ತುಂಬ ಟೇಸ್ಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಇದು ಚೆನ್ನಾಗಿ ಕುದಿ ಬಂದಾದಮೇಲೆ ಏನು ಮೊದಲೇ ಬೇಳೆಯನ್ನು ರುಬ್ಬಿಟ್ಕೊಂಡಿದ್ದಾರಲ್ವ, ಸೊ ಅದನ್ನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೇ ಎಷ್ಟು ಚೆಂದ ಇದೆ ಅಂದರೆ ತಿಂದರೆ ಇನ್ನೆಷ್ಟು ಟೇಸ್ಟ್ ಇರುತ್ತೆ. ಇದು ಅನ್ನ ಜೊತೆ ಹಾಗೆ ರೊಟ್ಟಿ ಜೊತೆ ಕೂಡ ತುಂಬ ಟೇಸ್ಟಾಗಿರುತ್ತೆ. ರೊಟ್ಟಿ ಇದರಲ್ಲಿ ಕಲಸಾಕ್ಕೊಂಡು ಊಟ ಮಾಡಿದರೆ ಅಬ್ಬಾ, ಅದರ ಟೇಸ್ಟೇ ಬೇರೆ ಆಗಿರುತ್ತೆ. ಹಳ್ಳಿ ಕಡೆ ತುಂಬ ಜನ ಈ ಥರನೇ ಊಟ ಮಾಡ್ತಾರೆ. ಆಮೇಲೆ ನಮ್ಮಮ್ಮ ಹೀರೆಕಾಯಿ ಪಲ್ಯವನ್ನು ಮಾಡಬೇಕಂತ ಹೀರೆಕಾಯಿ ಮೇಲಿರುವ ಸೊಪ್ಪೆಯನ್ನು ತೆಗಿತಾ ಇದ್ದಾರೆ. ಈ ಹೀರೆಕಾಯಿ ಪಲ್ಯನಲ್ಲಿ ಯಾವುದೇ ಮಸಾಲೆ ಐಟಮನ್ನು ಸೇರಿಸ್ತಾ ಇಲ್ಲ. ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡ್ತಾ ಇದ್ದಾರೆ. ಸಿಪ್ಪೆ ತೆಗೆಯೋಷ್ಟರಲ್ಲಿ ಹೆಸರುಬೇಳೆಗೆ ಕುದಿ ಬಂತು ನೋಡಿ. ಹೆಸರುಬೇಳೆಯನ್ನು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಹೆಸರುಬೇಳೆ ಎಷ್ಟು ಚೆನ್ನಾಗಿ ಕುದ್ದರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ.
ಇವಾಗ ಹೆಸರುಬೇಳೆ ರೆಡಿ ಆಯಿತು. ಹೀರೆಕಾಯಿ ಪಲ್ಯ ಮಾಡಲಿಕ್ಕೆ ಈ ಥರ ಹೀರೆಕಾಯಿನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಯಾವ ಸೈಜ್ನಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಸೈಜ್ನಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ಹೀರೆಕಾಯಿನ ಕಟ್ ಮಾಡಿದ್ದಾಯಿತು. ಅದರ ಮೇಲೆ ಏನೇನು ಬೇಕು, ಏನೇನು ಐಟಮ್ಸ್ ಬೇಕು, ಮಸಾಲೆ ಪದಾರ್ಥಗಳು ಅಂದರೆ ಏನಿಲ್ಲ, ಖಾರ, ಉಪ್ಪು, ಅರಿಶಿಣ ಮತ್ತು ಜಜ್ಜಿದ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಮಾತ್ರ ಇದ್ದರೆ ಸಾಕು. ಎಲ್ಲ ಪದಾರ್ಥಗಳು ಹೀರೆಕಾಯಿ ಮೇಲೇ ಹಾಕ್ಕೊಂಡಿದ್ದಾರೆ. ಇವಾಗ ಇದಕ್ಕೆ ಫ್ರೈ ಮಾಡಲಿಕ್ಕೆ ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕಿದ್ದಾರೆ ಮತ್ತು ಅದರಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು ಇದೆಲ್ಲ ಹಾಕ್ತಾ ಇದ್ದಾರೆ. ಹಾಕಿಬಿಟ್ಟು ಮತ್ತೆ ಜಜ್ಜಿದ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ. ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ಇದು ಏನು ಇಟ್ಕೊಂಡಿದ್ದಾರಲ್ವ ಅದನ್ನು ಕೂಡ ಈ ಬಾಣಲೆಯಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ. ಬಾಣಲೆಯಲ್ಲಿ ಸೇರಿಸ್ಕೊಂಡಾದಮೇಲೆ ಇದನ್ನು ಈ ಥರ ಚೆನ್ನಾಗಿ ಆ ಕಡೆ ಈ ಕಡೆ ತಿರುಗಿಸ್ತಾ ಇದ್ದಾರೆ. ಚೆನ್ನಾಗಿ ಈ ಥರ ತಿರುಗಿಸಿದ್ರೆ ಖಾರ ಉಪ್ಪು ಎಲ್ಲ ಹೀರೆಕಾಯಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅಂತ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಳ್ಬೋದು. ಅಂದರೆ ಇದರಲ್ಲಿ ಯಾವುದೇ ಮಸಾಲ ಸೇರಿಸ್ತಾ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡಿದ್ದಾರೆ. ಹೀರೆಕಾಯಿ ಸ್ವಲ್ಪನೇ ಕುದಿಬೇಕು, ಜಾಸ್ತಿ ಕುದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ. ನೋಡಿ ಫ್ರೆಂಡ್ಸ್, ಯಾವ ಥರ ಏನು ಮಸಾಲೆ ಪದಾರ್ಥ ಇಲ್ಲದೇ ಈ ಥರ ಚೆನ್ನಾಗಿ ನೀವು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೀರೆಕಾಯಿ ಪಲ್ಯವನ್ನು ಮಾಡ್ಬೋದು. ನಮ್ಮಮ್ಮ ಇದು ಸೂಪರಾಗಿ ಮಾಡ್ತಾರೆ. ಇದು ರೊಟ್ಟಿಗೆ ಹಚ್ಕೊಂಡು ತಿಂದರೆ ಅಂತೂ ತುಂಬ ಸೂಪರಾಗಿ ಇರುತ್ತೆ. ಇದು ಬಂದುಬಿಟ್ಟು ಎಚ್ಚ ಅಂತ. ಇದು ಗಿಡದಲ್ಲಿರುತ್ತಲ್ಲ ಅಂಟು, ಆ ಅಂಟಿಂದ ಮಾಡಿರೋದು. ಇದು ಬಾಣಂತಿಯರಿಗೆ ತುಂಬ ಯೂಸ್ಫುಲ್ ಆಗಿದೆ. ಸೊಂಟ ಗಟ್ಟಿಯಾಗಿ ಇರಬೇಕು ಬಾಣಂತಿಯರದು ಅಂತ ಈ ಎಚ್ಚವನ್ನು ಮಾಡ್ತಾರೆ. ಇದು ಹೇಗೆ ಮಾಡ್ತಾರೆ ಅಂತ ಈ ಪ್ರೊಸೀಜರನ್ನು ನಾನು ಮುಂದಿನ ವ್ಲಾಗ್ನಲ್ಲಿ ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ, ನಾನು ಮುಂದಿನ ವ್ಲಾಗ್ನಲ್ಲಿ ಇದನ್ನು ನಾನು ಹಾಕ್ತೀನಿ. ಯಾವ ಥರ ಮಾಡ್ತಾರೆ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ. ಇದರಿಂದ ಬಾಣಂತಿಯರ ಸೊಂಟವನ್ನು ತುಂಬ ಗಟ್ಟಿಯಾಗಿ ಇರುತ್ತೆ. ಅದಕ್ಕೆ ಎಲ್ಲ ಬಾಣಂತಿಯರಿಗೆ ಎಚ್ಚವನ್ನು ಕಂಪಲ್ಸರಿ ಕೊಡ್ತಾರೆ. ಅಮ್ಮಂದೆಲ್ಲ ಅಡುಗೆ ಆಯಿತು. ನನಗೆ ತುಂಬ ಹೊಟ್ಟೆ ಹಸಿತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಪ್ಲೇಟ್ನಲ್ಲಿ ಅನ್ನವನ್ನು ಬಡಿಸ್ಕೊಂಡು ಅದ್ರ ಜೊತೆಗೆ ಅಮ್ಮ ಮಾಡಿರೋ ಈ ಹೀರೆಕಾಯಿ ಪಲ್ಯವನ್ನು ಮತ್ತು ಹೆಸರುಬೇಳೆ ಸಾರನ್ನು ಅನ್ನದ ಜೊತೆಗೆ ಸೇರಿಸ್ಕೊಂಡು ಊಟ ಮಾಡಬೇಕಂತ ನಾನೆಲ್ಲ ಪ್ಲೇಟ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ನಾಳೆ ಮತ್ತೆ ನೆಕ್ಸ್ಟ್ ವ್ಲಾಗ್ನ ಜೊತೆಗೆ ಸಿಗೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.